ರಾಜಾದಿ ರಾಜಂಗೆ ಸೇವಕಿಗಳು ಹೆಂಗ್ ತಂದ್ಕೊಡ್ತಾವ್ರೆ. ಹಾಯ್ ಸೇವಕೀಸ್. ಪಂಚೆ ಏನಾಗುತ್ತೆ, ಪಂಚೆ ಹೆಂಗ್ ಇಟ್ಕೊಂಡಿದ್ದೀನಿ. ಜೈ ಡಾರ್ಲಿಂಗು ಬೆಳಗ್ಗೆ ತಿಂಡಿನೇ ಹಾಕೊಟ್ಟಿಲ್ಲ ನೀನ್ ನನಗೆ. ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಚಂದೋಣವರು ಬಂದವ್ರೆ. ಆಯ್ ಮಾಡು ಚಂದೋಣ. ಗೈಸ್ ಎಲ್ಲ ಬೈತಾವ್ರೆ, ಬಿಳಿ ಕೂದ್ಲಾಗ್ಬಿಟ್ಟೈತೆ, ಬಣ್ಣ ಹಾಕ್ಬೇಕು ಅಂತ. ನಂಗೆ ಬಣ್ಣ ಹಾಕ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅಕ್ಕ ತಂಗಿರ್ ಇಬ್ರು ಒಟ್ಟಿಗೆ ಬಂದ್ಬಿಟ್ಟವ್ರೆ ಗೈಸ್. ನಾನು ಸ್ನಾನ ಮಾಡ್ಕೊಂಡ್ ಬರೋಷ್ಟೊಳಗೆ ಬಂದ್ಬಿಟ್ಟವ್ರೆ. ಹಲೋ ಪ್ರಭು ಡಾರ್ಲಿಂಗ್. ಸ್ನಾನ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟವ್ರೆ. ಟಿಪ್ ಟಾಪ್ ಆಗಿ ಅಂತಂದ್ರೆ ಬರೀ ನೈಟಿ ಹಾಕೊಂಡು ರೆಡಿ ಆಗವ್ರೆ. ಅದಕ್ಕೆ ಏನಿವತ್ತು ಬಡಿಸ್ದಂಗೆ ಆಲ್ರೆಡಿ ಫಸ್ಟೇ ಬಾರಿಸ್ತಾ ಇದ್ದೀರಿ. ಬಂದ್ರು ಬೆಳಿಗ್ಗೆ ಪಾಪ ಎಲ್ಲರೂ ಬಂದು ಕಾರ್ಯನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಸಿ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋ ನೋಡುತ್ತೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತು, ನಾನು ನೆನ್ನೆನೇ ಹೇಳ್ತಿದ್ದೆ ಇವತ್ತು ನನ್ನ ಅರಿಶಿನ ಶಾಸ್ತ್ರ ಪ್ರೋಗ್ರಾಮ್ ಇದೆ ಅಂತ. ಅದಕ್ಕೆ ನೋಡಿ, ಇಲ್ಲಿ ಮೇಡಮ್ ಅವ್ರು ಆಲ್ರೆಡಿ ಎದ್ದು ಸ್ನಾನ ಮಾಡಿಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟವ್ರೆ. ಟಿಪ್ ಟಾಪ್ ಆಗಿ ಅಂತಂದರೆ ಬರೀ ನೈಟಿ ಹಾಕೊಂಡು ರೆಡಿ ಆಗವ್ರೆ. ಇನ್ನು ಮಿಕ್ಕಿದ್ದು ರೆಡಿ ಆಗಬೇಕು ಅವರು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅತ್ತೆ ಮತ್ತು ನಮ್ಮ ರಾಜು ಬೇಬಿ ನೆನ್ನೆ ರಾತ್ರಿ 11 ಗಂಟೆಗೆ ಬಂದವ್ರೆ ಗೈಸ್. ಟ್ರೈನಿಗೆ ಬೇಗ ಹತ್ಬಿಟ್ಟು ಬೇಗ ಟ್ರೈನಿಗೆ ಬನ್ನಿ ಅಂತಂದರೆ ಲೇಟಾಗಿ ಬಂದವ್ರೆ. ಇವರು ನಮ್ಮ ರಾಜು ಬೇಬಿಯವ್ರ ಮೊಮ್ಮಗಳು. ಫಸ್ಟ್ ಟೈಮ್ ನೋಡ್ತಾರದು ನಾನು. ಹಾಯ್ ಮಾಡು. ಹಾಯ್. ಇವಳು ನೋಡಿ 6 ಗಂಟೆಗೆ ಎದ್ಬಿಟ್ಟಾಳೆ. ಎಷ್ಟು ಗಂಟೆಗೆ ಎದ್ದೆ ನೀನು? 6 ಗಂಟೆಗೆ ಎದ್ಬಿಟ್ಟಾಳೆ. ಆ್ಯಂಡ್ ಇಲ್ಲೆಲ್ಲ ಗೈಸ್ ನೆನ್ನೆ ಹೇಳಿದೆ ನಾನು ನಿಮಗೆ, ಇಲ್ಲಿ ಈ ಪೋರ್ಷನಲ್ಲಿ ಡೆಕೋರೇಷನ್ ನಡೀತದೆ ಅಂತ. ಸೊ ಈಗ ಆಲ್ರೆಡಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡವ್ರೆ, ಇನ್ನೂ ಫಿನಿಶ್ ಆಗಿಲ್ಲ. ನನಗೆ ಎಬ್ರಿಸಿ ಬೆಳಗ್ಗೆ ಬೇಗ ಅಂತ ಹೇಳಿದ್ದೆ, ಬಟ್ ಇವ್ರು ಯಾರೂ ಎಬ್ರಿಸಿರಲಿಲ್ಲ. ಇದ್ರದ್ದು ಸ್ಟಾಪ್ಲರ್ದು ಟಕ್ 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 ಅನ್ನೋ ಸೌಂಡ್ ಬರ್ತಾಯಿತ್ತು. ಹಂಗೆ ಎದ್ಬಿಟ್ಟು ಹಿಂಗೆ ತಿರುಗಿದೆ. ಆಲ್ರೆಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ಸೊ ನೋಡಿ, ಈ ಥರ ಡೆಕೋರೇಷನ್ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇದು ಬಂದಿದೆ. ಸಿ ದಿಸ್ ಇಸ್ ಬೋರಾ ऑलरेडी ऊपर लेके गया, सब्जी डालेगा बोरा ऊपर है देखो. ताता लेके गया. ताता ಚೀಲ ಎಲ್ಲಿ ಅದು? ಚೀಲ ಇವನು ಕೊಟ್ಕಳಿಸಿ. ನೋಡಿ ನಮ್ಮ ತಾತ ನೋಡಿ ಗೈಸ್ ಫುಲ್ ಎಲ್ಲ ಪ್ರಿಪ್ರೇಷನ್ಸ್ಗೆ ಅಂತ ರೆಡಿ ಮಾಡ್ಕೊತಾವ್ರೆ. ಪಾತ್ರೆ ಗೀತ್ರೆಲ್ಲ ತಂದರೆ. ಆ್ಯಂಡ್ ಇದು ನನ್ನದು ಹಳದಿ ಶಾಸ್ತ್ರಕ್ಕೆ ಟಬ್ಬಲ್ಲಿ ಸ್ನಾನ ಮಾಡಿಸ್ತಾರೆ. ಸೊ ಇದನ್ನು ಹಾಫ್ ಆಫ್ ದ ಸ್ಟೇಜಲ್ಲಿದೆ ಗೈಸ್, ಇದನ್ನು ಫುಲ್ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ನಮ್ಮಮ್ಮ ಆಲ್ರೆಡಿ ಎದ್ದು ಸ್ನಾನ ಮಾಡ್ತಾವ್ರೆ. ನಮ್ಮ ಹೊತ್ತಿಗೆ ಆಲ್ರೆಡಿ ಸ್ನಾನ ಆಯಿತು. ನಾನು ಇನ್ನೂ ಸ್ನಾನ ಮಾಡಬೇಕು. ನಮ್ಮ ಜೈ ಡಾರ್ಲಿಂಗ್ ಎದ್ದಕ್ಕೆ ಪಾತ್ರೆ ಬೆಳಗ್ತಾ ಗೊತ್ತೈತೆ. ಹಾಯ್, ಗುಡ್ ಮಾರ್ನಿಂಗ್. ಸೊ ಬನ್ನಿ ಗೈಸ್, ಬೇಗ ಇವರೆಲ್ಲ ಡೆಕೋರೇಷನ್ ಮಾಡಿಬಿಡ್ತಾರೆ. ಸೊ ಅಷ್ಟರೊಳಗೆ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ. ಸ್ನಾನ ಮಾಡ್ಕೊಂಬಂದ್ಮೇಲೆ 9 ಗಂಟೆಗೆ ಕೂರ್ಸೋದು. ಓ ಪ್ರಭು ಡಾರ್ಲಿಂಗ್, ನೀವು ಯಾವಾಗ ರೆಡಿ ಆದ್ರಮ್ಮ? ಗೈಸ್, ನಮ್ಮಮ್ಮ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದೀನಿ. ನಾನು ಇನ್ನೂ ಸ್ನಾನ ಮಾಡ್ತೈತಿ ಅಂದ್ಕೊಂಡೆ. ಎಲ್ಲಿ ಇಸ್ಕೊಬರ್ಬೇಕು? ಏನು ತರಬೇಕು? ಅಲ್ಲಿ ಮಲೆಕಣ್ಣ ಪುಟಮಣಿ ಅಂತಿತಾವು ಎಲೆ ಇದಾವಂತೆ ಎರಡು ಕಟ್ಟು ಇಸ್ಕೊಂಡು ಅಲ್ಲೇ ಬ್ರಷ್ ತಗೋಬ. ಸರಿ, ಕೊಡಿ. ನೀವು ಎಷ್ಟೊತ್ತಿಗೆ ಎದ್ದು ರೆಡಿ ಆದ್ರಿ? ನಾನು ಇನ್ನೂ ಸ್ನಾನ ಮಾಡ್ತಿದ್ದೀರಿ ನಾನು ಅನ್ಕೊಂಡೆ. ನೋಡಿ ಗಾಯ್ಸ್, ಸಾಲೆ ಎಷ್ಟು ಬೇಗ ರೆಡಿ ಆಗೈತೆ ನಮ್ಮಮ್ಮ. ಆ್ಯಂಡ್ ಗೈಸ್, ಅಲ್ಲಿ ಡೆಕೋರೇಷನ್ ಜೊತೆಗೆ ಇಲ್ಲಿ ಕೆಳಗಡೆ ಚಪ್ರ ಹಾಕ್ಬೇಕಿತ್ತಲ್ವ. ಸೊ ಇದೆಲ್ಲ ಏನೋ ಗಳೆ ಎಲ್ಲ ತಂದಿಟ್ಟವ್ರೆ. ಚಪ್ರಗಳು ಅಲ್ಲಿ ನೋಡಿ ಎಡ್ದು ಇಟ್ಟವ್ರೆ. ಅದನ್ನೆಲ್ಲ ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕ್ತಾರೆ, ಇಲ್ಲಿ ಚಪ್ರ ಇಲ್ಲಿ ಹಾಕ್ತಾರೆ. ಸೊ ಅಲ್ಲಿ ನೋಡಿ ನಮ್ಮ ಚಲ್ವಣವ್ರು ಇಲ್ಲಿ ಕ್ಲೀನ್ ಮಾಡ್ತಾ ಕೂತವ್ರೆ ಬೆಳಿಗ್ಗೆ ಎದ್ದಡಿಕೆ. ಅಲ್ಲೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಗೈಸ್. ಅದಕ್ಕೆ ಅದೆಲ್ಲ ಸತ್ತೆ ಏನೈತಲ್ಲ ಅದೆಲ್ಲ ಫುಲ್ ಕೆತ್ಬಿಟ್ಟು ಅಲ್ಲೂ ಸ್ವಲ್ಪ ಜಾಗ ಮಾಡ್ತಾವ್ರೆ. ಆ್ಯಂಡ್ ಇಲ್ಲಿ ಚಪ್ರ ಹಾಕಬೇಕು. ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆಗಬೇಕು ಗೈಸ್. ನಮ್ಮಮ್ಮ ಅವಾಗಲೇ ಎಲೆ ಮತ್ತು ಬ್ರಷ್ ತೊಗೊಂಬ ಅಂತಂದ್ರೆ, ಸೊ ಎಲೆ ಇಸ್ಕೊಂಡು ಬ್ರಷ್ ತಗೊಳಕ್ಕೆ ಅಂತ ಬಂದೆ. ಬಟ್ ಅದೇ ಟೈಮಿಗೆ ಕಾಲ್ ಮಾಡಿಬಿಟ್ಟು ಅಡಿಕೆನೂ ತೊಗೊಂಬ ಅಂತಂದರು. ಸೊ ನೋಡಿ, ಇಲ್ಲಿ ಎಲೆ ತೊಗೊಂಡು 3 ಪ್ಯಾಕೆಟ್ ಅಡಿಕೆ ಬೇಕಿತ್ತಂತೆ. ಅಡಿಕೆ ತೊಗೊಂಡು ಇನ್ನು ಮನೆಗೆಲ್ಲ ಹೋಗೋರು ಬರೋರು ಬರ್ತಾ ಇರ್ತಾರಲ್ಲ ಗೈಸ್, ಅವರಿಗೆಲ್ಲ ಇರಲಿ ಅಂದ್ಬಿಟ್ಟು ಒಂದು ಶೀಟ್ ಬ್ರಷ್ನ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ತೊಗೊಂಡು ಬೇಗ ಮನೆಗೆ ಹೋಗ್ಬಿಟ್ಟು ಬೇಗ ರೆಡಿಯಾಗಿ ನಾನು ಬಂದು ಎಲ್ಲರೂ ರೆಡಿ ಆಗವ್ರೆ. ನಾನು ಒಬ್ಬನೇ ಇನ್ನೂ ರೆಡಿ ಆಗಿಲ್ಲ. ಅಂದರೆ ನಮ್ಮ ಅದಕ್ಕೆ ನಮ್ಮಮ್ಮ ರೆಡಿ ಆಗೋರು ಅಷ್ಟೇ, ಇನ್ನು ಮಿಕ್ತವ್ರು ಯಾರೂ ಆಗಿಲ್ಲ. ಸೊ ಅವರು ಆಯ್ತಾ ಇರ್ತಾರೆ. ನಾನು ಅಷ್ಟೊಂದು ಮೇನ್ ಟೈಮ್ ಹೋಗ್ಬಿಟ್ಟು ರೆಡಿ ಆಗ್ಬಿಡ್ತೀನಿ. ಸೊ ಗೈಸ್, ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಯಿತು. ಏನಪ್ಪ ಅವನು ಹಲ್ದಿ ಶಾಸ್ತ್ರ ಅಂತ ಅಂದ್ಬಿಟ್ಟು ಈ ಔಟ್ಫಿಟ್ಟಲ್ಲಿ ರೆಡಿ ಆಗೋನೆ ಅಂತ ಅನ್ಕೊಂಡಿದ್ದೀರಾ? ಹೌದು. ಅಂದರೆ ಇನ್ನೂ ಅಲ್ಲಿ ಚಪ್ರ ಎಲ್ಲ ಹಾಕ್ತವ್ರೆ ಗೈಸ್. ಸೊ ಚಪ್ರ ಎಲ್ಲ ಹಾಕಿದ್ಮೇಲೆ ಡ್ರೆಸ್ ಚೇಂಜ್ ಮಾಡುವಂತೆ ಅಂದ್ಬಿಟ್ಟು ಅಮ್ಮ ನಾರ್ಮಲ್ ಡ್ರೆಸ್ ಹಾಕು ಅಂತಂದರು. ಸೊ ಅದಕ್ಕೆ ಇದೇ ಡ್ರೆಸ್ ಹಾಕ್ಕೊಂಡೆ. ನಾನು ಸ್ನಾನ ಮಾಡ್ಕೊಂಡು ಆಚೆಗೆ ಬರೋಷ್ಟೊಳಗೆ ಡೆಕೋರೇಷನ್ ಎಲ್ಲ ಮುಗಿದು ಮನೆಗೆ ಯಾರು ಬಂದವ್ರು ಗೊತ್ತಾ? ಅಕ್ಕ ತಂಗಿರು ಇಬ್ರು ಒಟ್ಟಿಗೆ ಬಂದ್ಬಿಟ್ಟವ್ರೆ ಗೈಸ್. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟೊಳಗೆ ಬಂದ್ಬಿಟ್ಟವ್ರೆ. ಹಲೋ, ಇವ್ರ ತಂಗಿ, ಇವ್ರ ಅಕ್ಕ, ಇವ್ರು ಗೈಸ್ ಗೊತ್ತಲ್ಲ ನಿಮಗೆ, ಕುಚ್ಚಾಕ್ತಿದ್ರಲ್ಲ. ಸೊ ಗೈಸ್, ಫೈನಲಿ ದ ಡೆಕೋರೇಷನ್ ಲುಕ್ ಇಸ್ ಹಿಯರ್.
ಸೊ ಇಲ್ಲಿ ಒಳಗಡೆ ಡೆಕೋರೇಷನ್ ಮಾಡ್ತಾವ್ರೆ ಆ್ಯಂಡ್ ಇಲ್ಲಿ ಹೊರಗಡೆ ಆಲ್ರೆಡಿ ಏನೋ ಪೆಂಡಲೆಲ್ಲ ಹಾಕಿ ರೆಡಿ ಮಾಡ್ಕೊಂಡವ್ರೆ ಆ್ಯಂಡ್ 9 ಗಂಟೆ ಮೇಲೆಗಡೆ ಚಪ್ರ ಹಾಕ್ಬೇಕಂತೆ. ಸೊ ಚಪ್ರಕ್ಕೆಲ್ಲ ಇಲ್ಲಿ ನೋಡಿ ಅಲ್ಲಿ ಬಕೆಟ್ಗೆ ಎಮ್ಸನ್ ತುಂಬಿ ಗಳ ನೆಟ್ಟಿ ನಿಲ್ಸವ್ರು. ಯಾಕೆ ಅಂತಂದ್ರೆ ಅಲ್ಲಿ ನಮ್ಮ ಅಜ್ಜಿಯರೆಲ್ಲ ಬಂದ್ರು, ನಮ್ಮ ಅಜ್ಜಿಯರು ಬಂದ್ರು. ಓ ನಮ್ಮ ಚಿಕ್ಕಿ ಬಂದ್ರು, ಚಿಕ್ಕಿ ಬನ್ನಿ ಈಗ ಬಂದ್ರಾ? ಇನ್ನೊಂಚೂರು ಬೇಗ ಬರ್ಬೇಕು ತಾನೆ. ನೋಡಿ ಗಾಯ್ಸ್ ಹಲ್ದಿ ಡ್ರೆಸ್ ಹಾಕೊಂಡ್ ಬಂದವ್ರೆ. ನಮ್ಮ ಅತ್ತೆ ಬಂದೈತೆ ನೋಡಿ ಗಾಯ್ಸ್, ನಮ್ಮ ಅತ್ತೆ. ಇವ್ರು ನೋಡಿದಿರಿ ಬಿಡಿ ಆಲ್ರೆಡಿ. ನೀವು ಏನ್ ಹೇಳಿ ಅಲ್ಲಿ ಪಾಕ ಕಜಾಯಿ ಪಾಕ ಅಜ್ಜಿ ಬತ್ತು. ಬಾ ಅಜ್ಜಿ ಹಲ್ದಿ ಕಲರ್ ಡ್ರೆಸ್ ಹಾಕೋ ಬಂತ ತಾನೆ ಹೇಳಿದ್ ನಿಂಗೆ. ಕಜಾಯಿ ಬೇಯಿಸಿದ್ರೆ ಏನು ಕಜಾಯಿ ಬೇಯಿಸಿದ್ರೆ ಹಲ್ದಿ ಕಲರ್ ಸೀರೆ ಗ್ರೀನ್ ಕಲರ್ ಆಗ್ಬಿಟ್ಟದ. ಸೊ ಗೈಸ್ ಈಗ ನೆಂಟ್ರಲ್ಲ ಮನೆಗೆ ಬರ್ತಾವ್ರೆ. ಸೊ ಇಲ್ಲಿ ಕೆಳಗಡೆ ಪೆಂಡಲ್ ಹಾಕಾಯ್ತು, ಅಲ್ಲೆಲ್ಲ ಅಡುಗೆ ರೆಡಿ ಮಾಡ್ಕೊತಾರೆ ಗೈಸ್. ಬನ್ನಿ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲೇ ನಮ್ಮ ಮನೆ ಮುಂದೆ ಜಾಗ ಇತ್ತಲ್ಲ. ಸೊ ನೋಡಿ ನಮ್ಮ ಗುಂಡು ಇಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ. ಪಾಪ ಇಷ್ಟು ದಿನ ಮೇಲ್ಗಡೆ ಇರ್ತಿದ್ದ, ಇವತ್ತು ಕೆಳಗಡೆ. ರಮೇಶ್ ಅಣ್ಣವರು ಇಲ್ಲಿ, ನಮ್ಮ ರಮೇಶ್ ಅಣ್ಣವ್ರು ಎಲ್ಲ ಇಲ್ಲಿ ಕುತ್ಕೊಂಡ್ಬಿಟ್ಟವ್ರೆ ಗೈಸ್. ಇಲ್ಲಿ ಪೆಂಡಲ್ ಹಾಕ್ಸಿ ಇಲ್ಲೇ ಊಟ ಹಾಕಿಸ್ತಾರೆ. ತಿಂಡಿಗೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾವ್ರೆ. ಬಾಯ್ಸ್ ತಿಂಡಿಗೆ ಊಟಕ್ಕೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾವ್ರೆ. ಸೊ ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಆಲ್ರೆಡಿ ಫೋಟೋಗ್ರಾಫರ್ಸ್ ಬಂದ್ಬಿಟ್ಟವ್ರೆ ಗೈಸ್. ಸೊ ಇವಾಗ ಸ್ವಲ್ಪ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬೇಗ ಸಿಂಗಲ್ ಸೋಲೋಗಿಲ್ಲ ಎಲ್ಲ ತೆಗೆಸ್ಕೊಂಡ್ಬಿಡ್ಬೇಕು. ಬಣ್ಣ ಹಾಕಲ್ಲ ಹಂಗೆ ಗೈಸ್, ಎಲ್ಲ ಬೈತಾವ್ರೆ. ಬಿಳಿ ಕೂದಲಾಗ್ಬಿಟ್ಟೈತೆ, ಬಣ್ಣ ಹಾಕ್ಬೇಕು ಅಂತ. ನಂಗೆ ಬಣ್ಣ ಹಾಕ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದು ಒಂದ್ಸಲ ಹಾಕ್ಸ್ಬಿಟ್ರೆ ಅದು ಇನ್ನೂ ವೈಟರ್ಸ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಹಾಕ್ಸಿಲ್ಲ ಗೈಸ್. ನಮ್ಮ ಕವಿತಾಕ ಹಂಗೆ ಹೇಳ್ತಾ ಇತ್ತು. ಸೊ ಈ ಸಲ ಅದೇನಾರು ಆಗಲಿ ಒಂದ್ಸರಿ ಮದುವೆಗೆ ಹಾಕ್ಸ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಒಂದ್ಸಲ ಮದುವೆಗೆ ಹಾಕ್ಸ್ಬಿಟ್ಟು ಇನ್ನು ನೆಕ್ಸ್ಟ್ ಯಾವಾಗಲೂ ಹಾಕ್ಸಲ್ಲ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಸಿಂಗಲ್ ಫೋಟೋ ಶೂಟ್ ಏನಾದ್ರು ಇದ್ದರೆ ಮಾಡಿಸಿ ಮುಗಿಸ್ಬಿಡೋಣ. ರೆಡಿ. ಸೊ ಈಗ ನಮ್ಮ ಚಂದು ಬ್ರೋ ಅವ್ರು ಬಂದವ್ರೆ, ಅವರೇ ಫೋಟೋಗ್ರಾಫರು. ಸೊ ಈಗ ಅವ್ರು ಬಂದಮೇಲೆ ಅಂದರೆ ನಮ್ಮ ಮಿಸ್ಸಸ್ ಅವ್ರ ಅಣ್ಣ ಕಾಲ್ ಮಾಡಿದರು. ಸೊ ಬೇಗ ರೆಡಿ ಆಗಿಬಿಟ್ಟು ನಿಮ್ದೇನಾದ್ರು ಸಿಂಗಲ್ ಯಾವ್ದಾದ್ರು ಶೂಟ್ ಗಿಟ್ ಬೇಕಿದ್ರೆ ಮಾಡಿಸ್ಕೊಳ್ಳಿ ಅಂತಂದರು. ಸೊ ಅದಕ್ಕೆ ಇವಾಗ ಬನ್ನಿ ನಮ್ಮ ಚಿಕ್ಕಿ ಬನ್ನಿ. ತಿಂಡಿ ತಿಂದ್ರಾ? ಇನ್ನೂ ತಿಂದಿಲ್ಲ? ಬಾ ಹೋಗೋಣ ತಿನ್ನೋಣ. ಯಾಕೆ ತರ ಬಾ ಮಗ್ನೆ ಬಾಲ. ಗೈಸ್ ಹೇಳಿ ಇನ್ನೂ ರೆಡಿನೇ ಆಗಿಲ್ಲ. ಕೊಳಕಿ ಅವರು ಬಂದವ್ರೆ ಫೋಟೋಗ್ರಾಫರ್ಸ್. ಫಸ್ಟ್ ಇದರಲ್ಲೆಲ್ಲ ಫೋಟೋ ತೆಗೆಸ್ಕೊಬಿಡ್ತೀನಿ, ಆಮೇಲೆ ಅಲ್ದಿದ್ದು ಸಪ್ರೇಟ್ ತೆಗಿತಾರೆ. ಹಾಂ ಆಯ್ತು ಗೈಸ್, ಎಲ್ಲ ವಾರ್ನಿಂಗ್ ಕೊಡ್ತಾವ್ರೆ. ಹಾಫ್ ಆನ್ ಅವರ್ಸ್ ಒಳಗಡೆ ನಾನೆಲ್ಲ ಮುಗಿಸ್ಬೇಕು ಇವಾಗ. ಗೈಸ್ ಫೋಟೋಗ್ರಾಫರ್ಸ್ನ ಬರೋಕ್ಕೆ ಹೇಳಿದೆ. ಸೊ ಅವ್ರು ಬರ್ತಾರೆ ಇವಾಗ. ಅವ್ರ ಜೊತೆ ಎಲ್ಲ ಫೋಟೋ ಶೂಟ್ ಮುಗಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಮ್ಮ ಅದಕ್ಕೆ ಏನೇನೆಲ್ಲ ರೆಡಿ ಮಾಡಿ ಇಟ್ಟವ್ರೆ ಶಾಸ್ತ್ರಕ್ಕೆ ಅಂತ. ಏನೇನಿದು ಎಲ್ಲ ತಟ್ಟೆ ತುಂಬಿಸ್ಬಿಟ್ಟು ಇಟ್ಬಿಟ್ಟಿದ್ದೀರಲ್ಲ. ಹಣ್ಣು, ಬೆಲ್ಲ, ಕೊಬ್ಬರಿ, ಹೂವು, ಎಲೆ, ಅಡಿಕೆ, ಆಮೇಲೆ ಸೊ ಇದೆಲ್ಲ ಇಷ್ಟು ಶಾಸ್ತ್ರಕ್ಕೆ ಅಂತ ಇಟ್ಟಾರ ಗೈಸ್. ಇದನ್ನೆಲ್ಲ ಇವಾಗ ಅಲ್ಲಿ ಮುಂದೆ ಇಡ್ತೀರಾ? ಅದಕ್ಕೆ ಇದನ್ನೆಲ್ಲ ಮುಂದೆ ಇಡ್ತೀರಾ ಇವಾಗ? ಸೊ ಇದನ್ನೆಲ್ಲ ಇಷ್ಟೆಲ್ಲ ಏನು ಇಟ್ಟಾರಲ್ಲ ಗೈಸ್, ಇಷ್ಟನ್ನೆಲ್ಲ ತಂದು ಇಲ್ಲಿಡ್ತಾರೆ ಹಿಯರ್. ಸೊ ಇಲ್ಲಿ ಇದು ಮಾಡಿ ನಾನು ಇಲ್ಲೇ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರೆ ಈಗ. ಓಕೆ. ಸೊ ಇಲ್ಲಿ ನೋಡಿ ಇನ್ನೂ ತುಂಬ್ತಾವ್ರೆ, ಏನೇನು ತುಂಬಬೇಕು ಅಂತ ಗೊತ್ತಿಲ್ಲ. ಸೊ ಇನ್ನೂ ಇಷ್ಟೆಲ್ಲ ಪ್ಲೇಟ್ ಖಾಲಿ ಇದ್ದಾವೆ ಅಂತಂದರೆ ಇವೆಲ್ಲ ತುಂಬಿಸ್ತಾರೆ. ಸೊ ಇನ್ನೂ ತುಂಬಬೇಕು. ಸೊ ಬನ್ನಿ ಇವರೆಲ್ಲ ಇದೆಲ್ಲ ನಾನು ರೆಡಿ ಮಾಡ್ಕೊಳ್ಳಿ. ನಾನು ಅಷ್ಟೊಳಗೆ ಹೋಗ್ಬಿಟ್ಟು ಫೋಟೋ ಶೂಟ್ ಮುಗಿಸ್ಕೊಂಬಂದ್ಬಿಡ್ತೀನಿ ಗೈಸ್. ಬಿಳಿ ಪಂಚೆ ಬಿಳಿ ಶರ್ಟ್ ಆಮೇಲೆ ತೆಗಿತೀವಿ. ಫಸ್ಟ್ ಯಾವ್ದಾರು ಹಲ್ದಿ ಔಟ್ಫಿಟ್ ಇದ್ರೆ ಹಾಕೊಂಬಂದ್ಬಿಡಿ ಅಂತಂದರು. ಸೊ ನಾನು ಇವಾಗ ಹಲ್ದಿ ಔಟ್ಫಿಟ್ ಹಾಕ್ಕೊಂಡು ಹೆಂಗೆ ರೆಡಿ ಆಗಿದ್ದೀನಿ. ಸೊ ಇವಾಗ ಮನೆ ತುಂಬ ಎಲ್ಲ ಜನ ಜಿಗಿ ಅಂತವ್ರೆ. ಅದ್ರ ಜೊತೆಗೆ ನಮ್ಮ ಮಾವನ ಮಗಳದ್ದು ಇವತ್ತು ಬರ್ತಡೆ. ಸೊ ಅವಳು ಬಂದಾಳೆ. ಎಲ್ಲದ್ಲು ಹಾಂ ಇಲ್ಲಿ ಹೊರಗಡೆ ನಿಂತಾಳೆ. ಹಂಗೆ ಗೈಸ್ ಇಲ್ಲಿ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಚಂದೋಣವರು ಬಂದವ್ರೆ. ಆಯ್ ಮಾಡು ಚಂದೋಣ, 2 ಸರಿ ಮಾಡಿಸ್ತಾನೆ ಅಂತ. ಹ್ಯಾಪಿ ಬರ್ತಡೇ ಗೈಸ್. 14ನೇ ವರ್ಷದ ಬರ್ತಡೇ. ಆನೆ ಅವಳ್ದು ಬರ್ತಡೇ ವಿಶ್ ಮಾಡು. ಅಲ್ಬಾ ಚಂದೋಣ ಕೈಲಿ ವಿಶ್ ಮಾಡಿಸ್ತೀನಿ. ಚಂದೋಣ ವಿಶ್ ಮಾಡ್ಬೇಕು ನೀನು ಇವಾಗ. ನಮ್ಮ ಅತ್ತೆ ಮಗಳು ವಿಶ್ ಮಾಡು ಗೈಸ್. ಚಂದೋಣ ಇವಾಗ ನನ್ನ ಯಾವ ಹಲ್ದಿ ಫಂಕ್ಷನ್ ಮಾಡಲ್ಲ, ಏನು ಮಾಡಲ್ಲ, ಹಂಗೆ ಓಡ್ಬಿಡ್ತಾರೆ. ಯಾಕೆ ಹಿಂಗೆ ಹಾಕೊಂಡು ರುಬ್ತಾ ಇದ್ದೀರಾ? ಅತ್ತೆ ಎಲ್ಲಿ ತಗೋಯ್ತಿದ್ದೀರಿ ಹೂವು? ಪೂಜೆ. ಇಲ್ಲಿ ಗೈಸ್ ಚಪ್ರ ಇನ್ನೇನು ಹಾಕ್ತಾವ್ರೆ. ಇಲ್ಲಿ ನೋಡಿ 9 ಗಂಟೆ ಆಯಿತು. ಸೊ ಇವಾಗ ಎಲ್ಲ ಚಪ್ರ ರೆಡಿ ಮಾಡ್ಕೊಂತವ್ರೆ. ಅಲ್ಲಿ ನಮ್ಮ ಮಾವನಲ್ಲಿ ಬಂದೈತೆ. ಸೊ ಎಲ್ಲ ಫುಲ್ ರೆಡಿ. ಮನೆ ತುಂಬ ಫುಲ್ ಜನ ಜಿಗಿ. ಅಜ್ಜಿ ಯಾವಾಗ ಬಂದೆ? ಈಗ ಬಂದ ಬಾ. ನೀವು ಯಾವಾಗ ಬಂದ್ರಿ? ನೀವು ಯಾಕೆ ನಾಚ್ಕೊತಿದ್ದಿಲ್ಲ ನೀವು? ಯಾವಾಗ ಬಂದ್ರಿ ನೀವು? ಅದು ಮತ್ತೆ 4 ದಿನ ಅಲ್ಲ, ನೀನು 40 ದಿನ ಇಲ್ಲೇ ಇರ್ಬೇಕೀಗ. ಗೊತ್ತಾಯ್ತಾ? 40 ಇರು. ಯಾರು ಬೇಡ ಅಂದ್ರಿ? ಇನ್ನ 40 ವರ್ಷನೇ ಇರು. ಸೊ ಗೈಸ್ ಇವಾಗ ಎಲ್ಲಾನು ರೆಡಿ ಮಾಡ್ಕೊಂತಾರೆ. ಈಗ ಹಳದಿ ಔಟ್ಫಿಟ್ಟಲ್ಲಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಬಂದ್ಬಿಡೋಣ ಬನ್ನಿ.
ಸೊ ಗೈಸ್ ನೋಡಿದ್ರಲ್ಲ ನನ್ನ ಹಳದಿ ಶಾಸ್ತ್ರ ಎಷ್ಟು ಸಖತ್ತಾಗಾಯಿತು ಅಂತ. ಸೊ ಇವಾಗ ಹಳದಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನೋಡಿ ನಮ್ಮ ಫೋಟೋಗ್ರಾಫರ್ ಬಾಯ್ಸ್ ಹೋಯ್ತಾವ್ರೆ. ಸೊ ಇವರು ಪಾಪ ಬೆಳಿಗ್ಗೆ ಬಂದಿದ್ದರು, ಒಂದು 8:30 ಗಂಟೆಗೆಲ್ಲ ಬಂದುಬಿಟ್ಟಿದ್ರು. ಸೊ ಇವಾಗ ಹತ್ತತ್ರ ಟೈಮು ಆಯಿತು ಗೈಸ್, 1-1:30 ಗಂಟೆ ಆಯಿತು ಅಂತ ಅನಿಸುತ್ತೆ. ಸೊ ಇವಾಗ ಹೊರಡ್ತಾವ್ರೆ ಪಾಪ, ಅವ್ರನ್ನ ಕಳಿಸ್ಬಿಟ್ಟು ಇವಾಗ ಎಲ್ರಿಗೂ ಆಲ್ರೆಡಿ ಊಟಕ್ಕೆ ಕೂರಿಸ್ತಾವ್ರೆ. ಇವಳು ಇವತ್ತು ಯಾಕೋ ಫುಲ್ ಮಾತಾಡಿಲ್ಲ ಗೈಸ್, ಯಾಕೋ ಫುಲ್ ಬರೀ ಅಳ್ಕೊಂಡು ಕಿರ್ಚ್ಕೊಂಡು. ಯಾಕೆ ಪಣಿ, ಯಾಕೆ ಹಾಂ ಯಾಕೆ ಹೆಂಗೆ ಆಡ್ತಿದ್ದೆ ಬೆಳಗ್ಗೆಯಿಂದ? ಇಲ್ಲ ಮಕ್ಕ ಉದಿಸ್ಕೊಂಡು ನನ್ನ ಮಗಳ ಇಲ್ಲ ಚಿಕ್ಕಪ್ಪ. ಯಾಕೆ ಬರಲಿಲ್ಲ ಚಿಕ್ಕಿಯಲ್ಲಿದ್ದಾಳೆ ಅಲ್ಲಿ, ಚಿಕ್ಕಿ ಇಲ್ಲ ಅಲ್ಲಿ. ಸಿಕ್ಕಾಪಟ್ಟೆ ಎಲ್ಲ ಕುಂಕುಮ ಎಲ್ಲ ಬೋಳದು ಇಟ್ಬಿಟ್ಟವ್ರಲ್ವ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಅವರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಈಗ ಎಲ್ಲರೂ ಊಟಕ್ಕೆ ಅಂತ ಬರ್ತಾವ್ರೆ. ಸೊ ಇವಾಗ ಹೋಗ್ಬಿಟ್ಟು ನಾನು ಊಟ ಮಾಡೋದು ಗೈಸ್. ಬೆಳಗಿನ ತಿಂಡಿನೇ ತಿಂದಿಲ್ಲ ಗೈಸ್, ನಾನು ತಿಂಡಿನೇ ತಿಂದೆ. ಅಷ್ಟು ಸ್ಟ್ರೆಂತಾಗಿ ನಿಂತ್ಕೊಂಡು ಕಾರ್ಯೆಲ್ಲ ಮುಗಿಸಾಕಿದ್ದೀವಿ. ಸೊ ಇದ್ರದ್ದೆಲ್ಲ ಚೆನ್ನಾಗಿ ಬಂದೈತೆ ಫೋಟೋಸ್, ಇದ್ರ ಜೊತೆ ನೀರೆಲ್ಲ ಹಾಕಿದ್ದು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಫಸ್ಟು ಊಟ ಮಾಡೋಣ, ಹೊಟ್ಟೆ ಸಿಗ್ತದೆ. ಹಾಯ್ ಮೇಡಮ್, ಹಾಯ್ ಓಡ್ತಾ ನಮ್ಮ ಅಕ್ಕ. ಸೊ ಬನ್ನಿ ಹೋಗ್ಬಿಟ್ಟು ಊಟ ಮಾಡೋಣ, ಹೊಟ್ಟೆ ಸಿಗ್ತದೆ. ಬೆಳಗ್ಗೆ ತಿಂಡಿ ಬೇರೆ ಮಾಡಿಲ್ಲ. ಜೈ ಡಾರ್ಲಿಂಗು ಬೆಳಗ್ಗೆ ತಿಂಡಿನೇ ಹಾಕೊಟ್ಟಿಲ್ಲ ನನಗೆ. ನಿನ್ನೆ ತಿಂದಿಲ್ಲ ಗೈಸ್, ನೋಡಿ ನನ್ನ ಜೊತೆ ನಮ್ಮ ಅಜ್ಜಿನೂ ತಿಂದಿಲ್ಲ ಗೈಸ್. ಬಾ ಹೋಗೋಣ, ಆಯ್ತು ತಿಂಡಿ ಮಾಡೋಣ. ಅಮ್ಮ ಕರಿಯಕ್ಕೆ ಹೋಗೋದೆಲ್ಲ ಬರ್ಲಿ ಅಮ್ಮ. ಹಾಂ ಬರ್ತದೆ. ನೀವು ಮಾಡಿ ನಡೀರಿ. ಸೊ ನಮ್ಮಮ್ಮವ್ರು ಎಲ್ಲರೂ ಇಲ್ಲಿ ಬೌಂಡ್ರಿಯವ್ರನ್ನ ಕರೆಯಕ್ಕೆ ಹೋಗೋರು ಗೈಸ್, ಅಂದರೆ ಎಲ್ಲರಿಗೂ ಹೇಳಿದ್ರಲ್ಲ. ಸೊ ಅವರೆಲ್ಲರೂ ಹೋಗ್ಬಿಟ್ಟು ಒಂದ್ಸಲಿ ಕರಿಬೇಕು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕರೆದೊಟ್ಟು ಬರಕ್ಕೆ ಹೋಗೋರೆ. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಊಟ ಮಾಡೋಣ, ಹೊಟ್ಟೆ ಸಿತೈತೆ ಆಗ್ತಲ್ಲ ನನ್ನ ಕೈಲಿ. ಹಾಂ ಗೈಸ್, ಹೊಟ್ಟೆ ಸಿತೈತೆ ಅಂದ್ಬಿಟ್ಟು ಕೆಳಗಡೆಗೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಬಟ್ ಇವತ್ತು ನನ್ನ ರಾಜನ್ ಮಾಡಿಬಿಟ್ಟವ್ರೆ, ನಾನು ಕೆಳಗಡೆಗೂ ಹೋಗಂಗಿಲ್ವಂತೆ ಗೈಸ್. ಅದಕ್ಕೆ ನೋಡಿ ಇಲ್ಲಿ ರಾಜಾದಿ ರಾಜಂಗೆ ಸೇವಕಿಗಳು ಹೆಂಗೆ ತಂದ್ಕೊಡ್ತಾವ್ರೆ. ಹಾಯ್ ಸೇವಕೀಸ್, ಹೌ ಆರ್ ಯು ಸೇವಕೀಸ್? ನೋಡಿ ಗಾಯ್ಸ್, ಇಲ್ಲಿ ಟಿಪ್ಸ್ ಆಲ್ರೆಡಿ ಕೊಟ್ಟಿಲ್ವಾ ಆರ್ತಿ ಎತ್ತಿದ್ಕೆ? ಯಾವಾಗ ಅದು ನೀವು ನಿಮ್ಮ ಮಮ್ಮಿ ತವಿಸ್ಕೊಳ್ಳಿ, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ ತವಿಲ್ಲ ಗೈಸ್. ನೋಡಿ ಗೈಸ್, ಅಯ್ಯೋ ಸೇವಕಿಗಳು ನೋಡಿ ಅಲ್ಲಿ ಇದ್ರಾಗದೆ ಕೆಳಗಡೆ ಪಾಯಸ ಆಗದೆ ನೋಡಿ ಗೈಸ್. ಸೇವಕಿಗಳು ಹೆಂಗ್ ಊಟ ತಂದ ಇರಿ ಗೈಸ್. ನನ್ನ ಏನೋ ಅರ್ಶಿನಶಾಸ್ತ್ರದ ಊಟಕ್ಕೆ ಕೊಡ್ತೀನಿ, ಆಮೇಲೆ ಆವಾಗ್ಲೂ ಕೊಡ್ತೀನಿ, ಆವಾಗ್ಲೂ ಕೊಡ್ಲೇಬೇಕು. ಆಯ್ತು, ನೀವು ಹೂ ಅಂದ್ರೆ ಮಾತ್ರನೇ ಒಳಗೆ ಬರ್ತೀವಿ. ಕೊಡಿ ಈಗ ಹೊಟ್ಟೆ ಸಿಗ್ತದೆ, ಕೊಡಿ ಅವಾಗ ನೋಡ್ಕೋತೀವಿ, ಕೊಡಿ ಗೈಸ್. ನೋಡಿ ಇಲ್ಲಿ ಹೇಳ್ಬಿಡಿ ಹಂಗೆ ಏನೇನ್ ಮಾಡ್ಸವ್ರೆ ಅಂತ. ಪಾಯಸ, ಕಜ್ಜಾಯ, ಎರಡು ಜೋಡಿ, ಪಲಾವು, ಮೊಸರು ಬಜ್ಜಿ, ಹಪ್ಳ, ಬೀನ್ಸ್ ಪಲ್ಯ. ಅದೇನ್ ಹಾಕ್ಬೇಕಾಗಿರಲ್ಲ ಬೀನ್ಸ್ ಪಲ್ಯನ, ಅಟ್ಲೀಸ್ಟ್ ಟೇಸ್ಟ್ ಮಾಡಿ. ಆಯ್ತು. ಸೊ ಗೈಸ್ ಇವತ್ತು ಹೊರಗಡೆ ಹೋಗಂಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಒಳಗಡೆಗೆ ತಂದ್ಕೊಟ್ಟವ್ರೆ. ಸೊ ಇವತ್ತು ನನ್ನ ರೂಮಲ್ಲಿ ಕುತ್ಕೊಂಡು ತಿನ್ನೋಂಥ ಭಾಗ್ಯ ಬಂದಿದೆ. ಈ ಚಿಲ್ಟಾರಿ ಪಲ್ಟಾರಿಗಳೆಲ್ಲ ಆಲ್ರೆಡಿ ಹೋಗ್ಬಿಟ್ಟು ತಿನ್ಕೊಂಡ್ ಬಂದ್ಬಿಟ್ಟವ್ರೆ. ಬೇಡ, ನಾವಿಲ್ಲೇ ತಿಂತೀವಿ. ಇವರೆಲ್ಲ ಆಲ್ರೆಡಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ತಿನ್ಕೊಂಬಂದಾರೆ ಗೈಸ್. ನೋಡಿ ಇಲ್ಲಿ ಇವತ್ತು ನಾನು ಇಲ್ಲಿ ರಾಜಾದಿ ರಾಜನ್ ಥರ ತಿಂತಾ ಇದ್ದೀನಿ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಪಾಯಸ, ಕಜ್ಜಾಯ, ಅನ್ನ, ಸಾಂಬಾರ್, ಪಲಾವ್, ವಾವ್, ಒಳ್ಳೆ ಕಾಂಬಿನೇಷನ್. ಬನ್ನಿ ಹೊಟ್ಟೆ ತುಂಬ ತಿನ್ನೋಣ ಇವಾಗ. ನನ್ನ ಏನದು ಹಳದಿ ಶಾಸ್ತ್ರದ ಊಟ. ಹಾಂ ಹೋಗಿದ್ದು ಬನ್ನಿ, ನಾನು ನೋಡ್ಕೊಂತೀನಿ, ಹೋಗಿದ್ದು ಬನ್ನಿ. ಅವರೆಲ್ಲ ಊಟಕ್ಕೆ ಹೋಯ್ತಾವ್ರಂತೆ ಗೈಸ್, ಅದಕ್ಕೆ ಹೋಗಿದ್ದು ಬನ್ನಿ ಅಂತ ಕಳಿಸ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿ ತಿಂದ್ರಾ ಹೊಟ್ಟೆ ತುಂಬ? ನೀನು ಫೋನ್ ಮಡಗ್ತೀಯಾ ಕಿತ್ಕೋಬೇಕಾ? ಇಲ್ಲಿ ಮಾತಾಡ್ಸುವಾಗ ಮಾತಾಡಬೇಕು, ಆಮೇಲೆ ನೀನು ಫೋನ್ ಯೂಸ್ ಮಾಡಬೇಕು. ಹಾಂ ಮತ್ತೆ ಮಾತಾಡ್ಸೋವಾಗ್ಲೂ ನೀನು ಫೋನ್ ನೋಡ್ಕೊಂಡು ಕೂತ್ಕೊಂಡ್ರೆ ಆಫ್ ನಾನೇ ಮಾಡ್ತೀನಿ. ಇವಾಗ ಒಂದು ಮಾತಾಡಿದ್ರೆ ಆಫ್ ಆಯ್ತದೆ, ಹೇಳೋಣ? ನಾನು ಹೇಳಿದ್ರೆ ಇವಾಗ ಆಫ್ ಆಯ್ತದೆ, ಹೇಳೋಣ? ಮನ್ ಸುಮ್ಕಿರೋ. ಅವಳು ತಿನ್ಬಿಟ್ಟವಳೆ ಗೈಸ್. ನಿನಗೆ ಜಲಸಿ ಫೀಲ್ ಆಗ್ತೈತಲ್ಲ ತಾನೇ? ನಾನು ರಿಜೆಕ್ಟ್ ಮಾಡೋದಕ್ಕೆ ನಿಂಗೆ ಜಲಸಿ ಫೀಲ್ ಆಗ್ತೈತಲ್ಲ? ದಟ್ಸ್ ಓಕೆ. ಸೊ ಗೈಸ್ ನೋಡಿದ್ರಲ್ಲ ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಅದು ಎಷ್ಟು ಕ್ಲಿಪ್ಪಿಂಗ್ ಇತ್ತಲ್ಲ ಅದೆಲ್ಲ ಇವಳೆ ಕ್ಲಿಪ್ಪಿಂಗ್ ತೆಗ್ದಿರೋದು. ಇವಳಿಗೆ ಹೇಳ್ಕೊಟ್ಟಿದ್ದೆ ಹಿಂಗೆ ತೆಗಿ ಅಂತ, ಹಂಗೆ ತೆಗ್ದವಳೆ. ಸೊ ಅದೆಲ್ಲ ಇವಳು ಅರ್ಧ ತೆಗೆದು ಗೈಸ್. ಚೆನ್ನಾಗಿ ಬಂದೈತೆ. ಆಮೇಲೆ ಕಾಲೇಜ್ ಮಾಡುವಾಗ ನೋಡ್ತೀನಿ. ಸೊ ಬನ್ನಿ ಇವಾಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ, ನಿದ್ದೆ ಇಲ್ಲ, ತಲೆ ನೋವ್ತೈತೆ. ಸೊ ಗೈಸ್ ನಾನು ಊಟ ಮಾಡ್ಕೊಂಡು ಕೆಳಗಡೆ ಬಂದೆ. ಕೆಳಗಡೆ ಹೋಗಂಗಿಲ್ಲ ಅಂತಂದ್ರು, ಅದಕ್ಕೆ ಎಲ್ಲರೂ ಬಾಯಿ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಇಸ್ಕೊಂಡು ಎಲ್ಲರೂ ಈಗ ಹೊರಡೋ ಟೈಮ್ ಬಂದೇ ಬಿಡ್ತು. ಅಜಯ್ ನೀನು ಹೊರಡ್ತಾ ಇದೆಯಾ? ಎಲ್ಲರೂ ಹೊರಡ್ತಾವ್ರೆ ಗೈಸ್. ಬಂದರು ಬೆಳಿಗ್ಗೆ ಪಾಪ, ಎಲ್ಲರೂ ಬಂದು ಕಾರ್ಯನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಸಿ ಈಗ ಎಲ್ಲರೂ ಅವ್ರವ್ರ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಇಲ್ಲಿ ನೋಡಿದ್ರೆ ಈ ಗೊಂಬೆ ಬಂದೈತಿ. ಈ ಗೊಂಬೆ ನೋಡಿದ್ದೀರಲ್ವ ಗೈಸ್? ಮಂತ್ರಾಲಯಕ್ಕೆ ಹೋಗುವಾಗ ನಮ್ಮ ಪರ್ಣಿ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ಲಿ ಈ ಗೊಂಬೆಗೆ. ಇವಾಗಲೂ ಹಂಗೆ ಹಿಂಸೆ ಇಕ್ತಾ ಕೂತವಳೆ.
ಒಸಿ ಹಿಂಸೆ ಇಕ್ಕಿಲ್ಲ ತತ್ತೈತ್ಕೆ ಅದು ಪಾಪ ಇದು ಅಳ್ಕೊಂಡು ಕೂತೈತೆ ಗೈಸ್ ಬೆಳಗ್ಗೆಯಿಂದವ. ಸೊ ಇನ್ನೂ ಸ್ವಲ್ಪ ಜನ ಅವರೇ ಪಾಪ ಅವ್ರನ್ನ ಎಲ್ಲರೂ ಈಗ ಅರ್ಶನ ಕುಂಕುಮ ಬಯಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೋಗೋ ಟೈಮ್ ಬಂದೇ ಹೋಗ್ತು ಗೈಸ್. ಬೆಳಗ್ಗೆಯಿಂದ ಬಂದಿದ್ರು ಪಾಪ, ಬಂದು ನನ್ನ ಪ್ರೋಗ್ರಾಮ್ನ ಹಳದಿ ಫಂಕ್ಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಸಿ. ಸೊ ಎಲ್ಲರೂ ಇವಾಗ ಕುಂಕುಮ ಇಸ್ಕೊಂಡು ಎಲ್ಲರೂ ಬಾಯ್ ಹೇಳಿಬಿಟ್ಟು ಸೆಂಡ್ ಆಫ್ ಮಾಡೋ ಟೈಮ್ ಬಂದೇ ಬಿಡ್ತು. ಸೊ ಎಲ್ಲ ಖಾಲಿ ಇದೆಲ್ಲ ಇನ್ನೊಂದು 10 ನಿಮಿಷಕ್ಕೆ ಏನೂ ಇರಲ್ಲ, ಎಲ್ಲನೂ ಬಿಚ್ಚಾಕ್ಬಿಡ್ತಾರೆ. ಜೊತೆಗೆ ನೆಂಟರೆಲ್ಲ ಹೋಗ್ತವ್ರೆ. ಏಯ್ ಹೊಡೆದಾಕ್ಬಿಡ್ತೀನಿ ನಿನ್ಗೆ ಅವ್ಳಿಗೆ ಹಿಂಸೆ ಇಕ್ಕಿದ್ರೆ ಪಣ್ಣಿ ನೋಡಿ ಅಲ್ಲಿ ಸ್ಕೆಚ್ ಆಗ್ತಾವಳ ಹಳೆ ಆ ಪಾಪಕ್ಕೆ ಪಾಪ ಹಿಂಸೆ ಇಕ್ಕಕ್ಕೆ ಮಾಡಬಾರ್ದು ಮಗನೇ ಹಂಗೆ ಒಸಿ ಹಿಂಸೆ ಇಕ್ಕಿಲ್ಲ ಅದು. ನಮ್ಮ ಅತ್ತಿಗೆ ಅವ್ರ ಅಕ್ಕನೂ ಬಂದವ್ರೆ ಗೈಸ್. ಸೊ ಎಲ್ಲರೂ ಬಂದವ್ರೆ. ಇನ್ನು ಏನಿದ್ರು ಇನ್ನೊಂದು 4-5 ದಿನ ನಮ್ಮ ಮನೇಲಿ ಜನ ಜಿಗಿ ಅಂತ ಇರ್ತಾರೆ ಇವಾಗ. ಓ ಇಲ್ಲಿ ನೋಡಿ ಮೇಡಮ್ ಅವ್ರು ಬಾಕ್ಸ್ ಹಿಡ್ಕೊಂಬತ್ತವ್ರೆ. ಯಾಕ್ರಿ ಸಾಂಬಾರು ತುಂಬಿಸಿ ನೀಟಾಗಿ. ಸೊ ನೆಂಟರು ಬಂದಿರ್ತಾರಲ್ಲ ಗೈಸ್, ಅವರಿಗೆಲ್ಲ ಮಾಮೂಲಿ ಇಲ್ಲೇನೇನು ಅಡುಗೆ ಮಾಡಿರ್ತೀವಲ್ಲ ಅದೆಲ್ಲ ಯೂಶ್ವಲಿ ನಮ್ಮ ಕಡೆ ಹಾಕೊಡ್ತಾರೆ. ಸೊ ಹಂಗಾಗಿ ಅವರಿಗೆಲ್ಲ ಹಾಕೊಡೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದಾರೆ ಗೈಸ್. ಬಂದಿದ್ದಾರೆಲ್ಲ ನೀಟಾಗಿ ಫಂಕ್ಷನ್ ಮುಗಿಸ್ಬಿಟ್ಟು ಎಲ್ಲ ಮನೆಗೆ ಹೊರಟ್ರು. ಅವ್ರು ಈ ಕಡೆ ಹಿಂಗೆ ಮನೆಗೆ ಹೊರಟ್ರು ನೋಡಿಲ್ಲ ಆಲ್ರೆಡಿ ನಮ್ಮ ಮಳೆರಾಯ ನಮ್ಮ ಮನೆ ತಗ ಬಂದವನೇ. ಯಾಕೆ ಕಾಣಿಸ್ತಲ್ಲ? ನಿನ್ ಕಣ್ಣಿಲ್ಲ ಅಂತ ಗೊತ್ತಾಯ್ತು ನನಗೆ ಇವಾಗ. ಮಳೆ ಬರೋದು ಕಾಣಿಸ್ತಿಲ್ಲ ಅಂತ ಇದ್ದಿದೆ, ನಿನಗೆ ಕಣ್ಣಿಲ್ಲ ಅಂತ ಗೊತ್ತಾಯ್ತು. ನೋಡಿಲಿ ಯಾಕೆ ಕಾಣಿಸ್ತಿಲ್ಲ? ಇಲ್ಲಿ ಬೀಳ್ತಲ್ವ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾಣಿಸ್ತಲ್ಲ ಅಂತ ಹೇಳ್ತಾಳೆ ನೋಡಿ. ಏನೋ ಕಾರ್ಯ ಮಾಡುವಾಗ ಮಳೆ ಬರ್ಬೇಕಂತೆ ಅಂದರೆ ಅದು ಒಂಥರ ಶುಭ ಶಕನ ಇದ್ದಂಗೆ. ನಮ್ದೆಲ್ಲ ಕಾರ್ಯ ಮುಗಿದ್ಮೇಲೆ ಕರೆಕ್ಟಾಗಿ ಬಂತು. ಎಲ್ಲರನ್ನೂ ಮನೆಗೆ ಹಿಂಗೆ ಕಳಿಸ್ತೋ, ಕಾರಲ್ಲಿ ಹಿಂಗೆ ಹೋದ್ರು ಹಿಂಗೆ ಮಳೆ ಬಂತು. ಕ್ರೇಜಿ ಅಲ್ಲ. ಆ್ಯಂಡ್ ನನ್ನ ಹಳ್ದಿ ದಿನ ಅವರೆಲ್ಲ ಅವರೇ ನೀರು ಇದ್ರು. ಇನ್ನೇನು ಹಳ್ದಿ ಫಂಕ್ಷನ್ ದಿನ ಗೈಸ್. ನೋಡಿ ಇವರೆಲ್ಲ ನನ್ನ ಬ್ಲಾಗಿಂಗ್ ಇದು ನೋಡ್ಬಿಟ್ಟು ನಗ್ತಾವ್ರು ನೋಡಿ ಗೈಸ್. ಏನೋ ಪಂಚೆ ಏನಾಗುತ್ತೆ? ಪಂಚೆ ಹೆಂಗೆ ಇಟ್ಕೊಂಡಿದ್ದೀನಿ? ಇಲ್ಲ ಲೂಸಾಗೇನು ಕಟ್ಟಿಲ್ಲ, ಕರೆಕ್ಟಾಗೆ ಕಟ್ಟಿದ್ದೀನಿ. ಸೊ ನೋಡಿ ಗೈಸ್, ಮಳೆ ಬರ್ತಾ ಇದೆ. ನಾನು ಹಲ್ದಿ ಫಂಕ್ಷನ್ ದಿನ ಮಳೆ ಬರ್ತೈತೆ. ಬೆಳಗ್ಗೆಯಿಂದ ಬಂದಿರಲಿಲ್ಲ, ಸದ್ಯ ಬರಬಾರ್ದು ಅಂತ ನೆನ್ಕೊಂಡಿದ್ದು. ಸೊ ಬೆಳಗ್ಗೆಯಿಂದ ಬರಲಿಲ್ಲ, ಸದ್ಯಕ್ಕೆ ಇವಾಗ ಸಂಜೆಗೆ ಬರ್ತೈತೆ. ಆ್ಯಂಡ್ ನಾನು ಬೆಳಗ್ಗೆ ಬೇರೆ ಬೇಗ ಎದ್ಬಿಟ್ಟಿದ್ದು, ತಲೆ ಬೇರೆ ನೋವ್ತೈತೆ. ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಬನ್ನಿ. ಜುಮ್ ಅಂತೈತೆ ತಲೆ ಗೈಸ್. ಬೆಳಗ್ಗೆ ಬೇಗ ಎದ್ದಿದ್ದೆ ಅಂತ ಅಂದ್ಬಿಟ್ಟು ಎಲ್ಲ ಫಂಕ್ಷನ್ ಮುಗಿಸ್ಬಿಟ್ಟು ಶಿಸ್ತಾಗಿ ಒಂದ್ಕೊಟ್ಟ ನಿದ್ದೆ ಹೊಡ್ಕೊಂಡು ಎದ್ದೆ. ಅಷ್ಟೊಳಗೆ ನಮ್ಮ ಮಾವ ಮತ್ತೆ ವಾಪಸ್ ಬಂದ್ಬಿಟ್ಟಿತ್ತು. ಸೊ ಇವಾಗ ನಮ್ಮ ಮಾವ ಹೋಗೋದಲ್ದೆ ನಮ್ಮ ಐಕ್ಳುಗಳನ್ನೆಲ್ಲ ಎಳ್ಕೊಂಡು ಹೋಯ್ತಾ ಇದೆ. ಬಿಟ್ಬಿಟ್ಟು ಹೋಗು ಮಾವ, ಏನು ಐಕಿಲ್ಲ? ಐಕ್ಲೂ ಕರ್ಕೊಯ್ತಾ ನೋಡಮ್ಮ. ಇಲ್ಲ ಕಣಂತೆ ಗೈಸ್. ಏನು ಒಂದು ವಾರ ರಜಾ ಹಾಕ್ಸಕ್ ನಮ್ಮ ಮಾವ ನೋಡಿ ಹೆಂಗಾಡ್ತಾ ಇದೆ. ಬರೀ ಒಂದಿನ ಹಾಕ್ಸಕ್ಕೆ ಸುಸ್ತು. ನೀವು ಒಂದಿನ ರಜಾ ಹಾಕ್ಬಿಟ್ಟು ಬರ್ಲಿಲ್ಲ, ನೀವು ಹಾಸ್ಟೆಲ್ ಇದ್ರಿ. ಯಾಕೆ ನಿನ್ ಮದ್ವೆಗೆ ಬಂದಿರ್ಲಿಲ್ವಾ? ಬಂದಿದ್ದು. ಓಹೋ ನೋಡಿ ಗೈಸ್, ಯಾರು ಎಂತದ್ದು ಇಲ್ಲ. ನಾನು ನಿನ್ ಮದ್ವೆ ಕರ್ನಾಟಕಲ್ಲೂ ಇರ್ಲಿಲ್ವಾ? ಇದ್ದೆ ನಾನು. ಯಾವ ಒಂದೇ ದಿನ 4 ದಿನ ಇದ್ದೆ ನಾನು ನಿನ್ ಮದ್ವೆಲಿ. ನೋಡಿ ಗೈಸ್, ಸೈಕ್ಲೂನಾರು ಬಿಟ್ಬಿಟ್ಟು ಹೋಗು ಅಂತಂದ್ರೆ ನಾನು ಸ್ಕೂಲ್ ಕಳಿಸ್ಬೇಕು ಅಂತ ಹೇಳ್ತಾ ಕೂತದೆ. ಜೈ ಡಾರ್ಲಿಂಗು ನಿಂಗೆ ಏನಿಲ್ಲ ನಿನಗೆ. ಏನ್ ಒಂದ್ ವಾರದಲ್ಲಿ ಹಂಗಾರೆ ಒಂದ್ ವಾರದಲ್ಲಿ ಸಿಲೆಬಸ್ ಏನ್ ಫುಲ್ ಕಂಪ್ಲೀಟ್ ಮಾಡ್ಬಿಡೋರ? ನೀನ್ ಕರ್ಕೊಂಡು ಹೋಯ್ಕಿಲ್ಲ ಅಂದ್ರೆ ಇಲ್ಲೇ ಇರ್ತಾರ ಆರಾಮಾಗಿ. ಇಲ್ಲೇ ಇರ್ತೀನಿ ನೋಡಲ್ಲಿ, ಇಲ್ಲೇ ಇರ್ತೀವಿ ಅಂತವಳೆ. ಬಿಟ್ಬಿಟ್ಟು ಹೋಗು. ಸ್ಕೂಲ್ ಏನ್ ನೋಡ್ಕೊಳ್ಳೋಣ ಆಮೇಲೆ. ಅವ್ರ ಸ್ಕೂಲಲ್ಲಿ ಯಾರಿಗೂ ಬಂದಿಲ್ಲ ಅಂದ್ಬಿಟ್ಟು ಹೊಡೆದ್ಬಿಟ್ಟವ್ರ ಗೈಸ್. ಅದಕ್ಕೆ ನಿನಗೂ ಹಂಗೆ ಬೀಳ್ತವೆ ಅಂದ್ಬಿಟ್ಟು ಅವ್ರ ಅಪ್ಪ ಎದುರಿಸ್ತಾ ಕೂತದೆ. ಸೊ ನಮ್ಮ ಅವರೆಲ್ಲ ಬಂದಿದ್ರು. ಸೊ ಈಗ ಅವ್ರನ್ನ ಸೆಂಡ್ ಆಫ್ ಮಾಡೋ ಟೈಮ್. ಈಗ ಬಾಯ್, ನಾವು ಕೆಳಗೆ ಬರಂಗಿಲ್ಲ, ಹೋಗಿದ್ ಬನ್ನಿ ಬಾಯ್. ಬುಧವಾರ ಬೇಗ ಬನ್ನಿ ಆಯ್ತಾ? ಬಾಯ್ ಚಿಂಟು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಂಗೆ ಹೋಗಿ ಬರ್ತೀವಿ ಇನ್ನೇನು. ವಿಶಿಂಗ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೈಸ್. ಇವತ್ತು ಬರ್ತಡೇ ಸೆಲೆಬ್ರೇಟ್ ಮಾಡ್ಸೋಕ್ಕಾಗಿಲ್ಲ ಗೈಸ್. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ವಿಲ್ ಡೂ ಇಟ್. ಚಲೋ. ಸೊ ನಮ್ಮ ಅವರೆಲ್ಲರನ್ನ ಈಗ ಸೆಂಡ್ ಆಫ್ ಮಾಡಿಬಿಟ್ಟು ನಾವು ಹೋಗ್ಬಿಟ್ಟು ಊಟ ಮಾಡಬೇಕು. ಹೊಟ್ಟೆ ಹಸಿತದೆ, ಮಲಗಿದ್ದು ಎದ್ನಲ್ಲ. ಸೊ ಮುಖ ತೊಳ್ಕೊಂಡು ಬಂದಿದ ತಕ್ಷಣ ನಮ್ಮ ಮಾವರು ಬಂದಿದ್ರು. ಸೊ ಅವರೆಲ್ಲ ಊಟ ಮಾಡ್ಕೊಂಡು ಇವಾಗ ಅವ್ರ ಮನೆಗೆ ಹೊರಡ್ತಾರೆ. ಅವರು ನೆಕ್ಸ್ಟ್ ಇನ್ನು ಬರೋದು ಬುಧವಾರ ಬರ್ತಾರೆ ಗೈಸ್, ಅಲ್ಲಿವರೆಗೂ ಬರಲ್ಲ. ಸೊ ಈಗ ಸದ್ಯಕ್ಕೆ ನಾವು ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡೋಣ, ಎಲ್ಲರನ್ನೂ ಕೂರಿಸ್ಬಿಟ್ಟು ಒಟ್ಟಿಗೆ. ಸೊ ಬನ್ನಿ ಇವ್ರನ್ನ ಕಳಿಸ್ಬಿಟ್ಟು ಊಟ ಮಾಡ್ಕೊಂಬರೋಣ. ಗೈಸ್, ಬೆಳಿಗ್ಗೆಯಿಂದ ಎಲ್ಲರೂ ಫುಲ್ ಸುಸ್ತಾಗ್ಬಿಟ್ಟು ಈಗೆಲ್ಲ ಒಟ್ಟಿಗೆ ಊಟ ಕುತ್ಕೊಂಡ್ಬಿಟ್ಟವ್ರೆ. ನೋಡಿ ಇಲ್ಲಿ ಒಂದು ಕಡೆಯಿಂದವ ನಮ್ಮ ಮಮ್ಮಿಯವ್ರು ಬಡಿಸ್ತವ್ರೆ, ಇಲ್ಲಿ ನಮ್ಮ ಅಜ್ಜಿಯವ್ರು ಕೂತವ್ರೆ, ಅಲ್ಲಿ ನಮ್ಮ ಅತ್ತೆಯವ್ರು ಕೂತವ್ರೆ. ನನಗಿನ್ನ ಏನು ಹಾಕಿಲ್ಲ ಗೈಸ್, ಖಾಲಿ ತಟ್ಟೆ. ಏನು ಬೇಕೋನು ಗೈಸ್? ಇವಳು ತಲೆ ನೋಯ್ತಾ ಇದೆ ಅಂತ ಅಂದ್ಲು. ಅದಕ್ಕೆ ಅಲ್ಗೊಂದು ಡಿಚ್ಚಿ ಹೊಡಿ ಹಿಂದೆಗಡೆ ಬೋರ್ಡಿಗೆ ಅಂತ ಅಂದೆ. ನಕ್ಕೊಂಡು ಕೂತಾಳೆ. ಅದಕ್ಕೆ ಏನಿವತ್ತು ಬಡಿಸ್ದಂಗೆ ಆಲ್ರೆಡಿ ಫಸ್ಟೇ ಬಾರಿಸ್ತಾ ಇದ್ದೀರಿ. ಉಪ್ಪಿ ನಾರ್ಮಲ್ ಡೇಸಲ್ಲೇ ತಿನ್ನಲ್ಲ, ಇವತ್ತು ತಿಂತೀವ? ಹಾಕಿ ಹೋಗ್ಲಿ ಅಂತ ಹೇಳ ನಾನು ಬಂದೆ, ಬೇಡ
ಯಾರು ತಿಂತಾರೆ ಉಪ್ಪಿಟ್ಟು ಗೈಸ್? ಉಪ್ಪಿಟ್ಟು ಯಾರು ತಿಂತಾರೆ ಗೈಸ್? ಉಪ್ಪಿಟ್ಟೆಲ್ಲ ತಿನ್ನಕ್ಕಾಗಲ್ಲ ನಮಗೆ. ಅಮ್ಮ ಬೇಡ ಗೈಸ್, ನಮ್ಮಮ್ಮ ಹಾಕಿ ಬಿಡ್ತು ಉಪ್ಪಿಟ್ಟು ತಿನ್ನು ಅಂತ. ನೋಡೋಣ ಬನ್ನಿ ಟೇಸ್ಟ್ ಹೆಂಗೈತೆ ಅಂತ. ಚೆನ್ನಾಗಿ ಮಾಡವ್ರೆ. ಮನೆದಕ್ಕಿಂತ ಚೆನ್ನಾಗಿ ಮಾಡ್ತೀರಿ. ಮನೇಲಿ ಮಾಡೋದಕ್ಕಿಂತ ಚೆನ್ನಾಗಿ ಮಾಡವ್ರೆ. ನೈಸ್ ನೈಸ್. ಗೈಸ್ ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಒಂದು ತುತ್ತು ತಿಂದೆ. ಉಪ್ಪಿಟ್ಟು ಸಕ್ಕತ್ತಾಗಿತ್ತು, ಅದಕ್ಕೆ 2ನೇ ಸರಿ ಉಪ್ಪಿಟ್ಟು ಹಾಕ್ಸ್ಕೊಂಡು ತಿಂತಾಯಿದ್ದೀನಿ. ನಿಮಗೂ ಎಲ್ಲರಿಗೂ ಉಪ್ಪಿಟ್ಟು ಬೇಕಾ? ಚೆನ್ನಾಗೈತೆ ತಿನ್ನಿ. ಅಮ್ಮ ಇನ್ನೊಂಚೂರು ಉಪ್ಪಿಟ್ಟು ಹಾಕಮ್ಮ. ನಮ್ಮ ಮನೆಯೆಲ್ಲ ಸಾಕಾಯ್ತಾವ್ರೆ, ಅವ್ನು ಉಪ್ಪಿಟ್ಟೆ ತಿಂತಾರೆ, ನೀನು ಮಟ್ಟು ಉಪ್ಪಿಟ್ಟು ತಿಂತಾವನಲ್ಲ ಅಂತ. ಅವ್ರಿಗೆಲ್ಲ ಸಾಕು, ನಾನು ಉಪ್ಪಿಟ್ಟೆ ತಿಂದಾರೆ ನಿಮ್ಮ ಮಟ್ಟ ತಿಂತಾನೆ ಅಂತಲ್ಲಮ್ಮ. ಸಾಕು ಸಾಕು ಸಾಕಮ್ಮ ಸಾಕು. ನಿಮ್ಮದು ಟೇಸ್ಟು ಸಕ್ಕತ್ತಾಗಿರುತ್ತೆ ಅಷ್ಟೊಂದು, ಅದಕ್ಕೆ ತುಂಬ ಚೆನ್ನಾಗಿರೋ ಟೇಸ್ಟ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಗೈಸ್ ಉಪ್ಪಿಟ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದೆರಡು ಸಲ ಉಪ್ಪಿಟ್ಟು ಹಾಕ್ಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು ಹಂಗೆ ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೊರಗಡೆ ಬಂದೆ. ಆ್ಯಂಡ್ ಮಧ್ಯಾಹ್ನ ನೋಡಿದ್ರೆ ಈ ಕಣ್ಣು ತುಂಬ ನಿದ್ದೆನೂ ಮಾಡಿದ್ದೆ, ಅಂದರೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟಿದ್ನಲ್ಲ, ಸೊ ಹಂಗಾಗಿ ನಿದ್ದೆ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಎಲ್ಲ ನನ್ನ ಹಳದಿ ಫಂಕ್ಷನ್ ಸಕ್ಕದಾಗಾಯಿತು. ಆ್ಯಂಡ್ ಮನೆ ತುಂಬ ಎಲ್ಲ ಜನ ಜಿಗಿ 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 ಅಂತ ಇದ್ದರು. ಬಟ್ ಅದೇ ಸಂಜೆ ಆಗಿದ ತಕ್ಷಣವೇ ಯಾರೂ ಇರಲಿಲ್ಲ, ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋದರು. ಆ್ಯಂಡ್ ಇದೇ ಥರ ನಡೀತಾ ಇರುತ್ತೆ ಇವಾಗ ಒಂದು 3-4 ದಿನ ಬರೋದು ಹೋಗೋದು ನಡೀತಾ ಇರುತ್ತೆ. ಆ್ಯಂಡ್ ಇನ್ನೊಂದು 3 to 4 ಡೇಸ್ ಎಲ್ಲ ಮದುವೆ. ಸೊ ಹಳದಿ ಫಂಕ್ಷನ್ ಸಕ್ಕದಾಗಾಯಿತು ಗೈಸ್. ಆ್ಯಂಡ್ it's happening, finally it's happening. I'm getting married. Yes, I'm getting married. Yes, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಗೈಸ್. ಒಂಥರ ಖುಷಿ ಆಗ್ತಾಯಿದೆ, ಒಂಥರ ಭಯ ಇದೆ, ಒಂಥರ ಮಿಕ್ಸ್ ಫೀಲಿಂಗ್ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಎವ್ರಿಥಿಂಗ್ ಇಸ್ ಮಿಕ್ಸ್ಡ್ ಅಪ್ ಇರ್, ಎಲ್ಲ ಫುಲ್ ಮಿಕ್ಸ್ ಆಗಿ ಬರ್ತಾಯಿದೆ. ನೋಡೋಣ ಮುಂದೆ ಹೆಂಗೆ ಬರುತ್ತೆ ಏನು ಅಂತ. ಸೊ ನೋಡೋದಲ್ಲ ಗೈಸ್, ಇವತ್ತಿನ ನಮ್ಮ ಹಳದಿ ಫಂಕ್ಷನ್ ಹೀಗಿತ್ತು. ಆ್ಯಂಡ್ ಇದೇ ಥರ ಮದುವೆ ಬ್ಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ, ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯಾರನ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.